ರೋಟಿ ನುಡಿದು ದೇವರ ವಾಕ್ಯದಿಂ ಜೀವಿ ಪದ ನುಡಿದ ದೇವರ ವಾಕ್ಯದಿಂ ಜೀವಿ ಪದ ಅಡವಿಯಾರೊಳಗೆ ಸುನೋಲ್ವತ್ತ ದಿನಗಳ ಕಳೆದ ಅಡವಿ ನಿಲ್ಲಿಸಿ ಆಲಯದ ಮೇಲೆ ಕೆಳಗೆ ಮುಖು ಈ ಶಿಕಾರದಿಂದಲೇ ತಮ್ಮ ನಿಲ್ಲಿಸಿ ಆಲಯದ ಮೇಲೆ ಕೆಳಗೆ ಮುಖು ಈ ಶಿಕಾರದಿಂದಲೇ ನಿಲ್ಲಿಸಿ ಆಲಯದ ಮೇಲೆ ಕೆಳಗೆ ಕಾಲಿಗೆ ಕಾಲ್ಗಳ ಸಗಲವದೆಲೆದ್ದು ಕಾಲಿಗೆ ಕಾಲ್ಗಳ ಸಗಲವದೆಲೆದ್ದು ಬಲವಗೆ ದೇವರು ಸೋತ ದೇವರಾಜ್ಞೆಯಂ ಪಾಲಿಸ ಅವರ ದೇವರಾಜ್ಞೆಯಂ ಪಾಲಿಸವರ ಅಡವಿಯರೊಳಗೆ ಸುನೋಲ್ವತ್ತ ದಿನಗಳ ಕಳೆದ ಅಡವಿಯರೊಳಗೆ ತರದ ಬೇಟಕ್ಕೆ ಒಯ್ದ ಎಲ್ಲರೂ ಜಗಳದ ತೋರಿಸಿದ ತರದ ಬೇಟಕ್ಕೆ ಒಯ್ದ ಎಲ್ಲರೂ ಜಗಳದ ತೋರಿಸಿದ ರಾಜ ಮಾಡೋಡಿ ನನಗೆ
ಆಡವಿಹಾರದೊಳಗೆ ಯೇಸು 40 ದಿನಗಳು ಕಳೆದ ದುಷ್ಟಾಪಿ ಜಾಚನೆ ತೊಲಗ ನೀನು ನನ್ನ ಬೇಟ ಹೊರಟಾಗ ದುಷ್ಟಾಪಿ ಜಾಚನೆ ತೊಲಗ ನೀನು ನನ್ನ ಬೇಟ ಹೊರಟಾಗ ಕರ್ತನಿಗೆ ಬೇಕೆಂದು ಕೋತೆಯ ಸದಾ ಕೋತೆಯ ಸದಾ ಆಡವಿಹಾರದೊಳಗೆ ಯೇಸು 40 ದಿನಗಳ ಕಳೆದ ಪಡವೆಗೆ ಕಲೆವು ಪವಾದ ಪಡೆದ ಮೇಲೆ ಪಡವೆಗೆ ಕಲೆವು ಪವಾದ ಪಡೆದ ನಾವೆಲ್ಲರೂ ವಾಕ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚಿತವಾಗಿ ನಾವೆಲ್ಲರೂ ಸಭೆಯಾಗಿ ನಿಂತುಕೊಳ್ಳೋಣ. ಸಭೆಯಾಗಿ ನಿಂತುಕೊಂಡು ನಾವೆಲ್ಲರಿಗೂ ಬರ್ತಕ್ಕಂಥ ಹಾಡು, ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ ಎನ್ನುವಂಥ ಹಾಡನ್ನು ಹಾಡಿನ ದೇವರನ್ನು ಮಹಿಮೆ ಪಡಿಸೋಣ. ಪ್ರೀತಿಯ ಸಹೋದರ ಸಹೋದರಿ, ನಮ್ಮನ್ನು ಹೆಸರಿಡಿದು ಕರೆಯುವಂಥ ದೇವರು ಆತನಾಗಿದ್ದಾನೆ. ನಮ್ಮನ್ನು ಪ್ರೀತಿ ಮಾಡಿ ನಡೆಸುವಂಥ ದೇವರು ಆತನಾಗಿದ್ದಾನೆ. ನಮ್ಮ ತಂದೆ ತಾಯಿಗಳು ನಮ್ಮನ್ನು ತೊರೆದರೂ ಸಹ ಆತನು ನಮ್ಮನ್ನು ಎಂದಿಗೂ ಸಹ ತೊರೆಯುವಂಥ ದೇವರು ಆತನಲ್ಲ. ಹೀಗಿರುವಾಗ ನಮ್ಮನ್ನು ಕರೆದ ಆತನು ನಮಗಸ್ತನಾಗಿರುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಪ್ರಾರ್ಥನೆ ವಿಜ್ಞಾಪನೆಗಳಿಗೆ ಸದುತ್ತರವನ್ನು ಕೊಡುವಂಥ ಸರ್ವಶಕ್ತ ದೇವರು ಆತನಾಗಿದ್ದಾನೆ. ಹೀಗಿರುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮನಪೂರ್ವಕವಾಗಿ ಆತನನ್ನು ಬೇಡಿಕೊಳ್ಳುವುದಾದರೆ ಬೇಡಿದಂಥ ವರಗಳನ್ನು ಕೊಡಲಿಕ್ಕೆ ಶಕ್ತನು ಆತನಾಗಿದ್ದಾನೆ. ಹೀಗಿರುವಾಗ ಯೇಸು ಪ್ರೀತಿಸುತ್ತಾನೆ
ಎನ್ನುವಂಥ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸೋಣ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಸಮಸ್ಯೆಯೇ ನೀಡಲು ಚಿಂತೆಯಲ್ಲಿ ಮುಳುಗಿದಲು, ನಿನ್ನ ಸಮಸ್ಯೆಯೇ ನೀಡಲು ಚಿಂತೆಯಲ್ಲಿ ಮುಳುಗಿದಲು. ಯೇಸು ನಿನಗೆ, ಯೇಸು ನಿನಗೆ ವಿಶೇಷ ಪರಿಹಾರ ಮಾಡುವನು, ವಿಶೇಷ ಪರಿಹಾರ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿಮ್ಮಲ್ಲಿ ಅನೇಕ ಕಷ್ಟಗಳು ಸಹಿಸಿಕೊಳ್ಳಾದ ದುಃಖಗಳು, ನಿನ್ನಲ್ಲಿ ಅನೇಕ ಕಷ್ಟಗಳು ಸಹಿಸಿಕೊಳ್ಳಾದ ದುಃಖಗಳು, ಸ್ವಾಮಿಯು ನಿನಗೆ, ಸ್ವಾಮಿಯು ನಿನಗೆ ಆತ್ಮದ ಸಹಾಯ ಮಾಡುವನು, ಆಹಾರ ಸಹಾಯ ಮಾಡುವನು. ಯೇಸು ಪ್ರೀತಿಸುತ್ತಾನೆ, ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ, ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ, ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ ತುಂಬಿದಳು, ನಿನ್ನ ಪಾಪ ಎಷ್ಟಿದ್ದರೂ ಅಪರಾಧದಿಂದ ತುಂಬಿದಳು. ಪ್ರಭುವು
ಬೀಸಿ ನಿನ್ನನ್ನು ಪ್ರೀತಿಸುತ್ತಾನೆ. ನಿನಗಾಗಿಯೇ ಸ್ವಪ್ರಾಣವ ಅರ್ಪಿಸಿ ನಿನ್ನನ್ನು ಪ್ರೀತಿಸುತ್ತಾನೆ. ಯೇಸು ಪ್ರೀತಿಸುತ್ತಾನೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಅನೇಕ ಸಾರಿ ಈ ರೀತಿಯಾದಂಥ ಆಲೋಚನೆಗಳು ನಮಗೆ ಬರುವಂಥವುಗಳಾಗಿವೆ. ನಮ್ಮನ್ನು ಯಾರೂ ಆತ್ಮೀಕವಾಗಿಲ್ಲ, ನಮ್ಮನ್ನು ಯಾರೂ ಪ್ರೀತಿ ಮಾಡುವಂಥದ್ದಿಲ್ಲ. ಆದರೆ ನಿನ್ನನ್ನು ನನ್ನನ್ನು ಸೃಷ್ಟಿ ಮಾಡಿರುವಂಥ ಸರ್ವಶಕ್ತ ದೇವರು, ನಮ್ಮನ್ನು ಪ್ರೀತಿ ಮಾಡಲಿಕ್ಕೆ ಶಕ್ತನಾಗಿರುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಕಡು ಕೆಂಪಾಗಿರುವಂಥ ಪಾಪಗಳನ್ನು ಆತನ ತೊಳೆದು ಹಿಮದ ಹಾಗೆ ಬಿಳುಪು ಹಾಗೆ ಮಾಡಲಿಕ್ಕೆ ಶಕ್ತನಾಗಿರುವಂಥ ದೇವರು ಆತನಾಗಿದ್ದಾನೆ. ನಮ್ಮ ಕಷ್ಟಗಳನ್ನು ಸಹ ತಿಳಿದಿರುವಂಥವನು ಆತನಾಗಿದ್ದಾನೆ. ಅದರಿಂದ ಬಿಡುಗಡೆ ಮಾಡಲಿಕ್ಕೆ ಶಕ್ತನು ಆತನಾಗಿದ್ದಾನೆ. ವಿವಿಧ ರೀತಿಯ ಕಷ್ಟಕ್ಕೆ ನೀನು ಒಳಗಾಗಿದ್ದಾಗಿಯೂ ಸಹ ಆತನಿಂದ ಅಸಾಧ್ಯವಾಗಿರುವಂಥ ಕಾರ್ಯ, ಆತನಿಗಿಂತಲೂ ದೊಡ್ಡದಾಗಿರುವಂಥ ಕಾರ್ಯ ಈ ಲೋಕದಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಮ್ಮ ಯಾವುದೇ ಸಮಸ್ಯೆ ನಮ್ಮ ಜೀವಿತದಲ್ಲಿ ಇದ್ದಿರಬಹುದು, ಸುಮಾರು ದಿವಸಗಳಿಂದ ನಾವು ಆ ಪ್ರಾರ್ಥನೆಗೆ ಎದುರು ನೋಡುತ್ತಾ ಇದ್ದಿರಬಹುದು. ಆದರೆ ತಕ್ಕ ಸಮಯದಲ್ಲಿ ಆತನು ಪ್ರತಿಫಲವನ್ನು ಕೊಡಲಿಕ್ಕೆ ಶಕ್ತನಾಗಿರುವಂಥ ದೇವರು ಆತನಾಗಿದ್ದಾನೆ. ಪ್ರವಾದಿಗಳ ಮೂಲಕವಾಗಿ ಅದ್ಭುತಗಳನ್ನು ನಡೆಸಿರುವಂಥ ದೇವರು ಇಂದು ನಾವು ಪ್ರಾರ್ಥನೆಗೆ ವಿಜ್ಞಾಪನೆ ಮಾಡುತ್ತಿರುವಾಗ, ನಾವು ಅದ್ಭುತಗಳು ನಮ್ಮ ಜೀವಿತದಲ್ಲಿ ಜರುಗಬೇಕು ಎನ್ನುವಂಥ ಆಸೆ ಹೊಂದಿರುವಾಗ, ಆಶೆಯನ್ನು ಪೂರೈಸಿ ನಡೆಸುವಂಥ ದೇವರು ಆತನಾಗಿದ್ದಾನೆ. ಹೀಗಿರುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿ, ನಾವೆಲ್ಲರೂ ನಮ್ಮ ಅಂತರಾತ್ಮದಿಂದ ತಂದೆಯಾದ ದೇವರಿಗೆ ನಾವು ಪ್ರಾರ್ಥನೆ ಮಾಡೋಣ. ಸ್ವಾಮಿ, ನನ್ನನ್ನು ಕರೆದಿದ್ದಿ, ನಿನ್ನ ಚಿತ್ತ ಅರಿತುಕೊಳ್ಳುವಂಥ ಪರಮ ಜ್ಞಾನ ನನಗೆ ದಯಪಾಲಿಸಿಕೊಡು ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಅನೇಕ ಸಾರಿ ಆತನ ಚಿತ್ತಕ್ಕೆ ನಾವು ವಿರೋಧವಾಗಿ ನಡೆದಿದ್ದೇವೆ, ಆತನಿಗೆ ನಾವು ದುಃಖಪಡಿಸಿದ್ದೇವೆ, ನಮ್ಮ ಕೃತ್ಯಗಳಿಂದ ಆತನಿಗೆ ನೋವುಂಟು ಮಾಡಿದ್ದೇವೆ. ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆತನು ಎಂದೂ ಸಹ ನಿನ್ನ ಮೇಲೆ ಯಾವ ತಪ್ಪು ನಮ್ಮಲ್ಲಿ ಹುಡುಕಲಿಲ್ಲ. ನನ್ನ ಪ್ರೀತಿಯ ಮಗನು, ನನ್ನ ಪ್ರೀತಿಯ ಮಗಳು ಎಂಬುದಾಗಿ ನಮ್ಮನ್ನು ಪ್ರೀತಿ ಮಾಡಿ ತಿರುಗಿ ಕರೆದಿರುವಂಥ ಸರ್ವಶಕ್ತ ದೇವರು ಆತನಾಗಿದ್ದಾನೆ. ಅದಕ್ಕಾಗಿ ನಾವು ಮನಸ್ಫೂರ್ತಿಯಾಗಿ, ತಂದೆಯಾದ ದೇವರೇ, ಈ ಅಮೂಲ್ಯವಾದಂತಹ ಸಮಯಾವಕಾಶ ನನ್ನ ಜೀವಿತದಲ್ಲಿ ಕೊಟ್ಟಿದ್ದಕ್ಕಾಗಿ ನಾನು ನಿನಗೆ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ ಎಂಬುದಾಗಿ ನಾವು ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸೋಣ. ಸ್ವಾಮಿ, ಎಷ್ಟೋ ಜನರು ಮರಣ ಕೇಡುಗಳಿಗೆ ತುತ್ತಾಗಿದ್ದಾರೆ. ಆದರೆ ಸ್ವಾಮಿ, ನಮ್ಮನ್ನು ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಿ, ಈ ಆರಾಧನೆಯಲ್ಲಿ ನಾವು ಪಾಲು ತೆಗೆದುಕೊಳ್ಳುವಂಥ ಕೃಪೆಗೆ ನಡೆಸಿದ್ದಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ಅದೇ ರೀತಿಯಾಗಿ ನಾವು ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನು ನಾವು ಮಹಿಮೆ ಪಡಿಸೋಣ. ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ ಎನ್ನುವಂಥ ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆ ಪಡಿಸೋಣ. ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ, ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ, ಯೇಸು ಕರೆಯುತ್ತಾನೆ,
ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಸಂಕಷ್ಟ ವೇಳೆಯಲ್ಲೂ ಆದರಣೆ ನೀಡುವನು. ಸಂಕಷ್ಟ ವೇಳೆಯಲ್ಲೂ ಆದರಣೆ ನೀಡುವನು ಎಂದು ತಿಳಿದು ಯೇಸುವ ನೋಡಲು ಎಲ್ಲಿಲ್ಲದ ಹರ್ಷವ ಹೊಂದುವಿನಿ. ಎಂದು ತಿಳಿದು ಯೇಸುವ ನೋಡಲು ಎಲ್ಲಿಲ್ಲದ ಹರ್ಷವ ಹೊಂದುವಿನಿ. ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಕಣ್ಣೀರೆಲ್ಲ ಬರೆಸುವ ಕಣ್ರೆಪ್ಪೆ ಹಾಗೆ ಕಾಯುವ. ಕಣ್ಣೀರೆಲ್ಲ ಬರೆಸುವ ಕಣ್ರೆಪ್ಪೆ ಹಾಗೆ ಕಾಯುವ. ಕಾರ್ಮುಗಿಲಿನಂಥ ಕಷ್ಟಗಳು ಬಂದರು ಕೈ ಬಿಡದೆ ನಿನ್ನನ್ನು ಆದರಿಸುವ. ಕಾರ್ಮುಗಿಲಿನಂತೆ ಕಷ್ಟಗಳು ಬಂದರು ಕೈ ಬಿಡದೆ ನಿನ್ನನ್ನು ಆದರಿಸುವ. ಯೇಸು ಕರೆಯುತ್ತಾನೆ. ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಹಂಬಲದಿಂದ ತನ್ನ ಹಸ್ತವ ನೀಡಿ ಯೇಸು ಕರೆಯುತ್ತಾನೆ. ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ನಾವು ನಿಮಗೆ ಸ್ತೋತ್ರ ಸಲ್ಲಿಸುವಂಥವರಾಗಿದ್ದೇವೆ. ನೀನು ಕರೆದ ಆತನು ನಂಬಿಗಸ್ತನಾಗಿರುವಂಥ ದೇವರು ಆತನಾಗಿದೆ. ನಿನ್ನ ಪ್ರೀತಿಯ ಮಕ್ಕಳು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿರುವಾಗ ಸ್ವಾಮಿ, ಇವರ ಕಷ್ಟಗಳಿಂದ ಇವರಿಗೆ ಬಿಡುಗಡೆ ಮಾಡು. ಯಾವ ಸಮಸ್ಯೆಗಾಗಿ ಇವರು ಕಷ್ಟ ವೇದನೆ ಪಡುತ್ತಲಿದ್ದಾರೋ ಅವುಗಳಿಂದ ಇವರನ್ನು ಬಿಡುಗಡೆ ಮಾಡಿ ಸಮೃದ್ಧಿಯಾಗಿರುವಂಥ ಜೀವನ ಇವರಿಗೆ ದಯಪಾಲಿಸಿಕೊಡು. ಯಾವ ನೋವು ಇವರ ಜೀವಿತದಲ್ಲಿ ಕಾಡುತ್ತಿದೆಯೋ ಸ್ವಾಮಿ, ಆ ನೋವಿನಿಂದ ಇವರಿಗೆ ಸಂಪೂರ್ಣವಾಗಿ ಬಿಡುಗಡೆ ಮಾಡಿ ನಿನ್ನ ಚಿತ್ತ ಅರಿತುಕೊಳ್ಳಲಿಕ್ಕಾಗುವಂತೆ ಸ್ವಾಮಿ ಇವರನ್ನು ಆಶೀರ್ವಾದ ಮಾಡಿ ಬಲಪಡಿಸು. ಹಿಜ್ಕೀಯನ ಕಣ್ಣೀರನ್ನು ಒರೆಸಿರುವಂಥ ಸ್ವಾಮಿ ನೀನಾಗಿದ್ದೆ. ಯೆಶಾಯ ಪ್ರವಾದಿ ಮೂಲಕವಾಗಿ ಅದ್ಭುತಗಳನ್ನು ನಡೆಸಿರುವಂಥ ದೇವರು ನೀನಾಗಿದ್ದೆ. ಅಹಾಜನ ಸೋಪಾನ ಪಂಕ್ತಿಯಲ್ಲಿ 10 ಮೆಟ್ಲು ಮುಂದೆ ಹೋಗಿರುವಂಥ ನೆರಳನ್ನು ಹಿಂದಕ್ಕೆ ತಂದಿರುವಂಥ ಸರ್ವಶಕ್ತ ದೇವರು ನೀನಾಗಿದೆ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಈ ನಿನ್ನ ಪ್ರೀತಿಯ ಮಕ್ಕಳ ಜೀವಿತದಲ್ಲಿ ಆ ರೀತಿಯಾದಂಥ ಅದ್ಭುತಗಳನ್ನು ನಡೆಸಿ ಇನ್ನೂ ಹೆಚ್ಚಾದಂಥ ನಂಬಿಕೆಯಲ್ಲಿ ವಿಶ್ವಾಸದಲ್ಲಿ ಬಲ ಹೊಂದಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ
ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇವೆ ಸ್ವಾಮಿ. ಆಮೆನ್. ದಯವಿಟ್ಟು ಸಭರು ಕೂತ್ಕೊಳ್ಬೇಕಾದ್ರೆ ನಿಮಗೆ ಕೇಳಿಕೊಳ್ತೇನೆ. ಕರ್ತನಲ್ಲಿ ಪ್ರೀತಿಯ ದೇವ ಜನರೇ, ನಿಮ್ಮೆಲ್ಲರಿಗೂ ಮತ್ತೊಂದಾವರ್ತಿ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿಮಗೆ ವಂದಿಸುವಂಥವನಾಗಿದ್ದೇನೆ. ತ್ರಾಯಕ ದೇವರು ನಮ್ಮನ್ನು ಇಡೀ ವಾರವೆಲ್ಲ ಕೈದು ಕಾಪಾಡಿ ಮತ್ತು ಈ ಉಪವಾಸದ ದಿನಗಳಲ್ಲಿ ಬುಧವಾರ ಶುಕ್ರವಾರದ ಪ್ರಾರ್ಥನೆಯಲ್ಲಿ ನಡೆಸಿ ಮತ್ತು ತಿರುಗಿ ಭಾನುವಾರದ ಆರಾಧನೆಯಲ್ಲಿ ಆತನ ಸನ್ನಿಧಾನದಲ್ಲಿ ನಾವು ಬರುವಂಥ ಕೃಪೆ ದೇವರು ದಯಪಾಲಿಸಿಕೊಟ್ಟಿದ್ದಾನೆ. ನನ್ನಲ್ಲಿರ್ತಕ್ಕಂಥ ಎಲ್ಲ ಬಲಹೀನತೆಗಳನ್ನು ತೆಗೆದುಹಾಕಿ ದೈವ ಸಂದೇಶ ನೀಡುವುದಕ್ಕಾಗಿ ಬಲಪಡಿಸಿರುವಂತಹ ತ್ರಾಯಕ ದೇವರಿಗೆ ನಾನು ವಂದನೆಗಳನ್ನು ಸಲ್ಲಿಸುವಂಥವನಾಗಿದ್ದೇನೆ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯ ಶ್ರೀ ಮತ್ತಾಯನು ಬರೆದ ಸುವಾರ್ತೆ 25ನೇ ಅಧ್ಯಾಯದ 1ನೇ ವಚನದಿಂದ 13 ವಚನಗಳವರೆಗೆ ಈಗಾಗಲೇ ದೇವರ ವಾಕ್ಯ ಭಾಗ ನಿಮ್ಮ ಮುಂದೆ ಓದಲ್ಪಟ್ಟಿದೆ. ಈ ವಾಕ್ಯ ಅನೇಕ ಸಾರಿ ನಾವು ಕೇಳಿದೆ. ಇಟ್ಸ್ ಅ ವೆರಿ ಫೆಮಿಲಿಯರ್ ಪ್ಯಾಸೇಜ್ ಫಾರ್ ಅಸ್. ಅನೇಕ ಸಾರಿ ಈ ಅಧ್ಯಾಯವನ್ನು 10 ಮಂದಿ ಕನ್ನಿಕೆಯರ ವಿಷಯದಲ್ಲಿ ನಾವು ದೈವ ಸಂದೇಶಗಳನ್ನು ಕೇಳಿದ್ದೇವೆ. ಸತ್ಯವೇದ ಓದುತ್ತಿರುವಾಗ ಈ ಅಧ್ಯಾಯವನ್ನು ನಾವು ಓದಿದ್ದೇವೆ. ಆದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಅಧ್ಯಾಯದಲ್ಲಿ ಪರಲೋಕದ ಕುರಿತು ತಿಳಿಸಲ್ಪಟ್ಟಿದೆ. ಅದಕ್ಕಾಗಿ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮೊದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂಥ 10 ಮಂದಿ ಕನ್ನಿಕೆಯರಿಗೆ ಹೋಲಿಕೆಯಾಗಿರುವಂಥದ್ದು. ಅದಕ್ಕೋಸ್ಕರವಾಗಿ ಇಲ್ಲಿ ಈ ಪರಲೋಕ ಎನ್ನುವಂಥದ್ದು ಎಂಥ ಸ್ಥಳವಾಗಿದೆ. ಪರಲೋಕ ಅಂತಂದಾಗ ಎಷ್ಟು ಸಾರಿ ನಾವು ಹೇಳಿದರೂ ಸಹ ನಮಗೆ ಬಹಳ ಆನಂದವಾಗಿರುವಂಥ ಒಂದು, ಕೇಳಿಸಿಕೊಳ್ಳಲಿಕ್ಕೆ ಬಹಳ ಮೃದುವಾಗಿರುವಂಥದ್ದು, ಕೇಳಿಸಿಕೊಂಡಾಗ ಆನಂದ ಉಂಟು ಮಾಡುವಂಥ ಒಂದು ಸ್ಥಳ. ಪರಲೋಕ ಅಂತಂದಾಗ ನಮ್ಮೆಲ್ಲರಿಗೂ ಬಹಳ ಸಂತೋಷ ಉಂಟಾಗುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಎಷ್ಟು ಜನರಿಗೆ ಪರಲೋಕಕ್ಕೆ ಹೋಗ್ಲಿಕ್ಕೆ ಇಷ್ಟ? ಯಾವಾಗ ಹೋಗ್ತೀವಿ? ಈಗ ಪರಲೋಕಕ್ಕೆ ಹೋಗ್ಲಿಕ್ಕೆ ನಮಗೆ ಇಷ್ಟ. ಯಾವಾಗ ಹೋಗ್ತೀವಿ? ಯಾವಾಗ ಕರೆ ಬಂತು ಆವಾಗ ಹೋಗುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿಯೇ ಯೋಬನ ಪುಸ್ತಕದಲ್ಲಿ ಎಷ್ಟು ಚೆನ್ನಾಗಿ ಹೇಳಲ್ಪಟ್ಟಿದೆ. ಯೋಬನ ಪುಸ್ತಕ 14ನೇ ಅಧ್ಯಾಯದಲ್ಲಿ ಮನುಷ್ಯನ ದಿನಗಳು ಆತನ ತಿಂಗಳುಗಳು ಸಹ ಆತನ ಲೆಕ್ಕದಲ್ಲುಂಟು. ಏನು ಬರೆಯಲ್ಪಟ್ಟಿದೆ? ಯೋಬನ ಪುಸ್ತಕ 14ನೇ ಅಧ್ಯಾಯದ 1ನೇ ವಚನದಲ್ಲಿ ಸ್ತ್ರೀಯಲ್ಲಿ ಹುಟ್ಟಿರ್ತಕ್ಕಂಥ ಮನುಷ್ಯನು ಅಲ್ಪಾಯುಷ್ಯನಾಗಿಯೂ, ಏನು ಬರೆಯಲ್ಪಟ್ಟಿದೆ? ಇನ್ನೊಂದು ಸಾರಿ ಓದ್ರಿ. ಹಾಂ, ಅಲ್ಪಾಯುಷ್ಯನಾಗಿಯೂ ಕಳವಳದಿಂದ ತುಂಬಿದವನಾಗಿಯೂ ಇರುವನು, ಹೂವಿನ ಹಾಗೆ ಅರಳಿ ಬಾಡುವನು. ಏನಂತ್ರಿ? ಹಳೆ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಮನುಷ್ಯನ ಆಯುಷ್ಕಾಲ ಎಷ್ಟಾಗಿತ್ತು? 900 ವರ್ಷ, 1000 ವರ್ಷಗಳ ಕಾಲ ಅವರು ಬದುಕ್ತಾ ಇದ್ದರು. ಸ್ವಲ್ಪ ಮಟ್ಟಿಗೆ ಸ್ವಲ್ಪವಾಗಿ ಏನಾಯಿತು? ಇಳಿಕೆ ಆಯಿತಾ ಅಥವಾ ಏರಿಕೆ ಆಯಿತಾ? ಇಳಿಕೆ ಆಯಿತು. ಕೀರ್ತನೆಯಲ್ಲಿ ನಾವು ನೋಡುವಾಗ ಮನುಷ್ಯನ ಆಯುಷ್ಕಾಲ ಎಷ್ಟಂತೆ? 90ನೇ ಅಧ್ಯಾಯದಲ್ಲಿ 70 ವರ್ಷ, ಬಲ ಹೆಚ್ಚಿದರೆ 80 ವರ್ಷ. ಈ 70 ಮತ್ತು 80 ವರ್ಷಗಳ ಕಾಲ ಎಷ್ಟು ಇದಕ್ಕೆ ಹೋಲಿಸಿದ್ದಾನೆ? ಹೂವಿನ ಹಾಗೆ ಅರಳಿ ಬಾಡಿ. ಹೂವು ಯಾವಾಗ ಅರಳುತ್ತದೆ? ಬೆಳಿಗ್ಗೆ ಅರಳುತ್ತದೆ, ಸಾಯಂಕಾಲದಲ್ಲಿ 70 ವರ್ಷ, ಬಲ ಹೆಚ್ಚಿದ್ದರೆ 80 ವರ್ಷ. ಈ 70-80 ವರ್ಷಗಳ ಜೀವಿತ ಇದಕ್ಕೆ ಹೋಲಿಸಿದ್ದಾನೆ, ಇಷ್ಟಕ್ಕೆ ಹೋಲಿಸಿದ್ದಾನೆ.
ಮುಂದೆ ಹೋದ್ರಿ. ನೆರಳಿನಂತೆ ನಿಲ್ಲದೆ ಓಡಿ ಹೋಗುತ್ತಾನೆ. ನೆರಳು ನಿಂದಿರ್ತದ? ನಾವು ಎಷ್ಟು ಪ್ರಯತ್ನ ಮಾಡಿ ಪ್ರಯತ್ನ ಮಾಡಿದ್ರೆ ನಿಂದಿರ್ತದ? ನಿಂದಿರ್ಲಿಕ್ಕೆ ಸಾಧ್ಯ ಇಲ್ಲ. ಸಮಯ ನಾವು ವಾಚಿಗೆ ನಾವು ನಿಂದಿರಿಸ್ಬೋದು, ಆದರೆ ಆ ಸಮಯ ನಿಂದಿರ್ತದ. ಸಮಯ ಆದಂಗೆ ನೆರಳು ಏನಾಗ್ತದೆ? ಮುಂದಕ್ಕೆ ಹೋಗುವಂಥದ್ದಾಗಿದೆ. ನೆರಳಿನ ಹಾಗೆ ಮನುಷ್ಯನ ಜೀವನ ಹೆಂಗಿದೆ? ನೆರಳಿನಂತೆ. ಮುಂದೆ ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆ ಅಲ್ಲ ಎಂಬುದಾಗಿ ನಾವು ಅನ್ಕೊಂತೀವಿ. ಇನ್ನೂ ಒಂದು ದಿವಸ ಎಕ್ಸ್ಟ್ರಾ ಇರಬೇಕಾಗಿತ್ತಲ್ಲ, ಯಾರಾದರೂ ಸತ್ತಾಗ ಅನ್ಕೊಂತೀವಿ. ಮನುಷ್ಯನ ದಿನಗಳು ಇಷ್ಟೇ ಎಂಬುದು ತೀರ್ಮಾನವಾಗಿದೆಯಲ್ಲ, ಅವನಿಗೆ ದಾಟಲಾರದಂಥ ಗಡಿಯನ್ನು ಅವನಿಗೆ ನಿರ್ಮಿಸಿದ್ದಿ ಎನ್ನುವುದಾಗಿ ಬರೆಯಲ್ಪಟ್ಟಿದೆ. ದಾಟಲಾರದಂಥ ಗಡಿಗಳನ್ನು ಅವನಿಗೆ ನೇಮಿಸಿದ್ದಿ. ದಾಟಲಾರದಂಥ ಗಡಿ ಅಂತಂದರೆ ಪರಲೋಕದಿಂದ ಒಂದು ನಮಗೆ ಕರೆ ಬಂದಾಗ ನಾವು ಎಷ್ಟು ದುಡ್ಡು ಕೊಟ್ಟು ಎಕ್ಸ್ಟೆಂಡ್ ಮಾಡ್ತೀವಿ ಅಂತಂದ್ರೂ ಇದು ಅಸಾಧ್ಯ. ದುಡ್ಡು ಕೊಟ್ಟು ನಾವು ಮರಣ ಖರೀದಿ ಮಾಡೋಕ್ಕೆ ಆಗೋದಿಲ್ಲ. ಅವನಿಗೆ ದಾಟಲಾರದಂಥ ಗಡಿಯನ್ನು ಅವನಿಗೆ ನೇಮಿಸಿದ್ದೀಯಲ್ಲ ಎಂಬುದಾಗಿ. ಅವನ ತಿಂಗಳುಗಳು ಮತ್ತು ಅವನ ದಿನಗಳೂ ಸಹ ನಿನ್ನ ಲೆಕ್ಕದಲ್ಲುಂಟು. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆವಾಗ ನಾವು ಪರಲೋಕ ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡಿರ್ತಕ್ಕಂಥ ವೇದ ವಾಕ್ಯದಲ್ಲಿ ನಾವು ನೋಡುವಾಗ ಈ ಪರಲೋಕದ ಕುರಿತಾಗಿ ನಾವು ಧ್ಯಾನ ಮಾಡ್ತಲಿದ್ದೇವೆ. ಅದಕ್ಕೋಸ್ಕರವಾಗಿ ನಮ್ಮೆಲ್ಲರಿಗೂ ಬಹಳ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಈ ಓದಿರುವಂಥ ಅಧ್ಯಾಯದಲ್ಲಿ 10 ಮಂದಿ ಕನ್ನಿಕೆಯರ ವಿಷಯದಲ್ಲಿ ಬರೆಯಲ್ಪಟ್ಟಿದೆ. 10 ಮಂದಿ ಕನ್ನಿಕೆಯರ ವಿಷಯದಲ್ಲಿ ಹೇಗೆ ಅದರಲ್ಲಿ 5 ಮಂದಿ ಬುದ್ಧಿ ಉಳ್ಳವರು, 5 ಮಂದಿ ಬುದ್ಧಿ ಇಲ್ಲದ ಕನ್ನಿಕೆಯರಾಗಿದ್ದರು. ಹೌದಲ್ಲ ರೀ? ಬುದ್ಧಿವಂತರು ಏನು ಮಾಡ್ತಾರೆ? ಯಾವಾಗಲೂ ಸಿದ್ಧರಿರ್ತಾರೆ. ಸ್ವಾಮಿ ಇವತ್ತಿನ ದಿನ ಕರೆದ್ರೂ ಸಹ ನಾವೇನಾಗಿದ್ದೀವಿ? ಸಿದ್ಧರಿದ್ದೀವಿ. ಇದು ಬುದ್ಧಿವಂತರ ಗುಣಲಕ್ಷಣ. ಏನಾಗಿದೆ? ಸ್ವಾಮಿ ಇವತ್ತಿನ ದಿವಸದಲ್ಲಿ ಕರೆದಾಗ ಬುದ್ಧಿವಂತರು ಏನು ಮಾಡ್ತಾರೆ? ರೆಡಿ. ಹೆಂಗೆ ಸಿದ್ಧರಾಗಿರ್ತಾರೆ? ಆರತಿಗಳು ತೆಗೆದುಕೊಂಡು, ಎಣ್ಣೆ ಮುಂಚಿತವಾಗಿ ತೆಗೆದುಕೊಂಡು, ಮೊದಲಿಂಗನು ಬರುವುದಕ್ಕೋಸ್ಕರವಾಗಿ ಅವರು ಕಾಯ್ದುಕೊಂಡು ಇರುತ್ತಾರೆ. ಸ್ವಲ್ಪ ತಡವಾದರೆ ಏನಾಗ್ತದೆ? ನಿದ್ರೆ ಮನುಷ್ಯನ ಜೀವಿತ, ಮನುಷ್ಯ ನಿದ್ರೆ ಮಾಡ್ಬೋದು. ಆದರೂ ಮಧ್ಯರಾತ್ರಿಯಲ್ಲಿ ಮೊದಲಿಂಗನ ಬಂದಿದಾಗ ಏನಾಯಿತು? ಬುದ್ಧಿವಂತರು ಏನು ಮಾಡಿದ್ದಾರೆ? ತಮ್ಮ ಆರತಿಗಳನ್ನು ನೆಟ್ಟಿಗೆ ಮಾಡಿಕೊಂಡು ಎಣ್ಣೆಯನ್ನು ಇದರಲ್ಲಿ ಹಾಕಿಕೊಂಡು ಅವರು ಮೊದಲಿಂಗನಿಗೋಸ್ಕರವಾಗಿ ಸಿದ್ಧರಾಗಿದ್ದರು. ಇದು ಪರಲೋಕಕ್ಕೆ ಹೋಲಿಸಲ್ಪಟ್ಟಿದೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇವತ್ತಿನ ಧ್ಯಾನದಲ್ಲಿ ನಾವು ನೋಡುವಾಗ ವಾಕ್ಯದ ಶೀರ್ಷಿಕೆ, ಇವತ್ತಿನ ವಾಕ್ಯದ ಶೀರ್ಷಿಕೆ ಪರಲೋಕದ ಸತ್ಯಾಂಶಗಳು ಎಂಬುದಾಗಿ. ಇವತ್ತಿನ ವಾಕ್ಯದ ಶೀರ್ಷಿಕೆ ಪರಲೋಕದ ಸತ್ಯಾಂಶಗಳು ಎಂಬುದಾಗಿ. ಪರಲೋಕ ಅಂದಾಗ ನಮ್ಮೆಲ್ಲರಿಗೂ ಬಹಳ ಸಂತೋಷ ಉಂಟಾಗ್ತದೆ. ಹೌದಲ್ಲ? ಪರಲೋಕ ಅಂತ ಕೇಳಿಸಿಕೊಳ್ಳಲಿಕ್ಕೆ ನಮಗೆ ಬಹಳ ಆನಂದ ಉಂಟು ಮಾಡುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತಿನ ವಾಕ್ಯದ ಶೀರ್ಷಿಕೆ ಪರಲೋಕದ ಸತ್ಯಾಂಶಗಳು ಎಂಬುದಾಗಿ. ಮೊದಲನೇದಾಗಿ ನಾವು ನೋಡುವಾಗ ಯೇಸು ಸ್ವಾಮಿ ಈ ಪರಲೋಕದ ಕುರಿತಾಗಿ ಸಾರಿದಂಥ ಸುವಾರ್ತೆ. ಯೇಸು ಸ್ವಾಮಿ ಈ ಪರಲೋಕದ ಕುರಿತಾಗಿ ತನ್ನ ಸುವಾರ್ಥ ಜೀವಿತದಲ್ಲಿ ಪರಲೋಕದ ಕುರಿತಾಗಿ ಜನರಿಗೆ ಸಾಮ್ಯದ ಮೂಲಕವಾಗಿ ಆತನು ತಿಳಿಸಲ್ಪಟ್ಟನು ಎಂಬುದಾಗಿ ದೇವರ ವಾಕ್ಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ. ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ನಾವು ನೋಡುವಾಗ, ಮತ್ತಾಯನ ಬರೆದ ಸುವಾರ್ತೆ 4ನೇ ಅಧ್ಯಾಯದ 17ನೇ ವಚನಕ್ಕೆ ನಾವು ಬರುವಾಗ, ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂದು ಸಾರಿ ಹೇಳುವುದಕ್ಕೆ ಪ್ರಾರಂಭಿಸಿದನು ಎಂಬುದಾಗಿ. ನನ್ನ ಪ್ರೀತಿಯ ಸಹೋದರ ಸಹೋದರಿ, ಯೇಸು ಸ್ವಾಮಿ ಈ ಭೂಲೋಕದಲ್ಲಿ 33.5 ವರ್ಷಗಳ ಕಾಲ ಆತನು ಇರುವಾಗ, ಆತನು ಸೇವೆ ಮಾಡುವಂಥ ಸಂದರ್ಭದಲ್ಲಿ ಹೇಳಿರುವಂಥ ಮಾತು,
ಅಂದಿನಿಂದ ಯೇಸು ಪರಲೋಕ ರಾಜ್ಯವು ಸಮೀಪಿಸಿತು, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಆ ಜನರಿಗೆ ಒಂದು ಕರೆ ಕೊಡ್ತಲಿದ್ದಾನೆ. ಪರಲೋಕ ರಾಜ್ಯ ಸಮೀಪವಾಗ್ತಲಿದೆ, ಪರಲೋಕ ರಾಜ್ಯ ಸಮೀಪವಾಗ್ತಲಿದೆ, ನೀವೇನು ದೇವರ ಕಡೆಗೆ ನೀವು ತಿರುಗಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂಥ ಮಾತನ್ನು ನಾವು ನೋಡ್ತಲಿದ್ದೇವೆ. ಯೇಸು ಸ್ವಾಮಿನೇ ಪರಲೋಕದ ಕುರಿತಾಗಿ ಹೇಳಿರುವಂಥದ್ದನ್ನು ನಾವು ನೋಡುತ್ತೇವೆ. ಅದಕ್ಕೋಸ್ಕರವಾಗಿ ದೇವರ ಚಿತ್ತ ಏನಾಗಿದೆ, ದೇವರು ತನ್ನ ಏಕಕುಮಾರನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿರುವಂಥ ಉದ್ದೇಶ ಏನಾಗಿದೆ? ಯಾಕೆ ಯೇಸು ಸ್ವಾಮಿಯನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ? ಒಂದು ಆತ್ಮವೂ ಸಹ ನಶಿಸಿ ಹೋಗಲಿಕ್ಕೆ ತಂದೆಯಾದ ದೇವರಿಗೆ ಇಷ್ಟವಿಲ್ಲ. ಒಂದು ಆತ್ಮವೂ ಸಹ ನಶಿಸಿ ಹೋಗಲಿಕ್ಕೆ ತಂದೆಯಾದ ದೇವರಿಗೆ ಇಷ್ಟವಿಲ್ಲದ ಕಾರಣ ತನ್ನ ಏಕಕುಮಾರನಾಗಿರ್ತಕ್ಕಂಥ ಯೇಸು ಕ್ರಿಸ್ತನನ್ನು ಈ ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಆತನ ಮೂಲಕವಾಗಿ ಎಲ್ಲರೂ ಸಹ ನಿತ್ಯ ಜೀವ ಹೊಂದಬೇಕೆಂಬುದಾಗಿ ಆತನು ತನ್ನ ಏಕಕುಮಾರನನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಒಂದು ಆತ್ಮವೂ ಸಹ ಈ ಭೂಲೋಕದಲ್ಲಿ ನಶಿಸಿ ಹೋಗಲಿಕ್ಕೆ ದೇವರಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರವಾಗಿ ಎಲ್ಲರೂ ಸಹ ಆತನು ಸೃಷ್ಟಿ ಮಾಡಿರುವಂಥ ಪ್ರತಿಯೊಬ್ಬ ಮಾನವನು ಪರಲೋಕದಲ್ಲಿ ಸೇರಬೇಕೆನ್ನುವಂಥದ್ದು ತಂದೆಯಾದ ದೇವರ ಚಿತ್ತವಾಗಿದೆ. ಅದಕ್ಕೋಸ್ಕರವಾಗಿ ಯೇಸು ಸ್ವಾಮಿಯನ್ನು ಭೂಲೋಕಕ್ಕೆ ಕಳಿಸಿಕೊಟ್ಟಿದ್ದಾನೆ. ಕಳಿಸಿಕೊಟ್ಟಿರ್ತಕ್ಕಂಥ ಮಗನು ಯೇಸು ಸ್ವಾಮಿ ಈ ಪರಲೋಕದ ಕುರಿತಾಗಿ ಜನರಿಗೆ ಒಂದು ಕರೆ ಕೊಡುತ್ತಲಿದ್ದಾನೆ. ಪರಲೋಕ ರಾಜ್ಯವು ಸಮೀಪಿಸಿತು, ನೀವು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವಂಥದ್ದನ್ನು ನಾವು ನೋಡ್ತಲಿದ್ದೇವೆ. ಎರಡನೇದಾಗಿ ನಾವು ನೋಡುವಾಗ ಇದು ಎಂಥ ಸ್ಥಳವಾಗಿದೆ? ಸ್ವರ್ಗ ಎಂಬುದು ಎಂಥ ಸ್ಥಳ? ಯೇಸು ಸ್ವಾಮಿ ಇರುವ ಸ್ಥಳ, ಹೌದಲ್ಲರಿ? ಸ್ವರ್ಗ ಎಂಥ ಸ್ಥಳವಾಗಿದೆ? ಇಲ್ಲಿ ದೇವದೂತರು ಸಹ ವಾಸ ಮಾಡುವಂಥ ಸ್ಥಳ, ಈ ದೇವದೂತರು ಸಹ ಅಲ್ಲಿ ಇರುವಂಥ ಸ್ಥಳ ಪರಲೋಕವಾಗಿದೆ. ಯಾವಾಗಲೂ ಕೆರೂಬಿಯರ ಮಧ್ಯದಲ್ಲಿ ಆಸೀನನಾಗಿರುವಂಥ ದೇವರಿಗೆ ಆತನು ಕೆರೂಬಿಯರು ದೇವದೂತರು ಏನು ಮಾಡ್ತಾರೆ? ಯಾವಾಗಲೂ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇರ್ತಾರೆ. ಪರಲೋಕದಲ್ಲಿ ಎಂಥ ಒಂದು ಆನಂದ, ಎಂಥ ಒಂದು ಸಂತೋಷ ಇರುತ್ತದೆ. ಎಲ್ಲರೂ ಸಹ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸುವಂಥವರಾಗಿದ್ದಾರೆ. ಆತನು ಸ್ತೋತ್ರ, ಘನ, ಮಾನ, ಮಹಿಮೆಗಳಿಗೆ ಅರ್ಹನು, ಯೋಗ್ಯನಾಗಿರುವಂಥ ದೇವರಾಗಿರುವುದರಿಂದ ಕೆರೂಬಿಯರ ಮಧ್ಯದಲ್ಲಿ ಕೆರೂಬಿಯರು ಯಾವಾಗಲೂ ಸಹ ಆತನಿಗೆ ಸ್ತೋತ್ರಗಳನ್ನು ಸಲ್ಲಿಸ್ತಾ ಇರುವಂಥವರಾಗಿದ್ದಾರೆ. ಅದಕ್ಕೋಸ್ಕರವಾಗಿ ಇದು ಪರಲೋಕ ಎನ್ನುವಂಥದ್ದು ದೇವದೂತರು ವಾಸ ಮಾಡುವಂಥ ಸ್ಥಳವಾಗಿದೆ. ಅದಕ್ಕಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಪರಲೋಕದ ಕುರಿತಾಗಿ ಯೇಸು ಸ್ವಾಮಿ ಹೇಳಿದ್ದಾನೆ. ಪರಲೋಕದ ಕುರಿತಾಗಿ ಇದು ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯಕ್ಕೆ ನಾವು ಬರೋಣ. 11ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥ ಮಾತನ್ನು ನಾವು ಧ್ಯಾನ ಮಾಡುವಾಗ 10ನೇ ವಚನದಲ್ಲಿ, ಈ ಚಿಕ್ಕವರಲ್ಲಿ ಒಬ್ಬನನ್ನಾದರೂ ತಾತ್ಸಾರ ಮಾಡಬಾರದು. ನೋಡಿರಿ, ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಎಂಬುದಾಗಿ. ಈ ಚಿಕ್ಕವರಲ್ಲಿ ಒಬ್ಬರನ್ನಾದರೂ ತಾತ್ಸಾರ ಮಾಡಬಾರದು. ಯಾಕಂದರೆ ಪರಲೋಕದಲ್ಲಿರುವಂಥ ದೇವರು ಆ ದೂತರು ನೋಡುತ್ತಲೇ ಇದ್ದಾರೆ. ಅದಕ್ಕೋಸ್ಕರವಾಗಿ ಇದು ಪರಲೋಕ ಎನ್ನುವಂಥದ್ದು ದೂತರು ವಾಸ ಮಾಡುವಂಥ ಸ್ಥಳವಾಗಿದೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಪರಲೋಕದ ಕುರಿತಾಗಿ ಯೇಸು ಸ್ವಾಮಿ ದೇವರ ರಾಜ್ಯ ಎಂಬುದಾಗಿ ಹೇಳಲ್ಪಟ್ಟಿರುವಂಥ ಮಾತನ್ನು ನಾವು ನೋಡ್ತಿದ್ದೇವೆ. ಇದು ದೇವದೂತರು ವಾಸ ಮಾಡುವಂಥ ಸ್ಥಳ ಎಂಬುದಾಗಿ ನಾವು ನೋಡ್ತಿದ್ದೇವೆ. ಅಲ್ಲಿ ಯಾವ ಪಾಪವಿಲ್ಲ, ಯಾವ ಶಾಪವಿಲ್ಲ, ಯಾವ ದುಃಖ, ಯಾವ ನೋವು, ಯಾವ ಕಷ್ಟ ಅಲ್ಲಿ ಇಲ್ಲ. ಯಾವಾಗಲೂ ಸಹ ಆನಂದವಾಗಿರುವಂಥ ಸ್ಥಳವಾಗಿದೆ. ಯಾವಾಗಲೂ ಸಹ ಸಂತೋಷಕರವಾಗಿರುವಂಥ ಜೀವಿತ ಆ ಪರಲೋಕದಲ್ಲಿರುವಂಥ ಜೀವಿತವಾಗಿದೆ. ಹೀಗಿರುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಪರಲೋಕ ಅಂದಾಗ ನಮ್ಮೆಲ್ಲರಿಗೂ ಬಹಳ ಸಂತೋಷ ಉಂಟಾಗ್ತದೆ. ಅದಕ್ಕೋಸ್ಕರವಾಗಿ ಈ ಭೂಲೋಕದಲ್ಲಿರುವಾಗ ನಮಗೆ ಒಂದೇ ಒಂದು ಅವಕಾಶ ಇದೆ. ಭೂಲೋಕದಲ್ಲಿರುವಾಗ ನಾವು ಜೀವಿಸುತ್ತಿರುವಾಗ ಒಂದೇ ಒಂದು ಅವಕಾಶ ನಮಗಿದೆ. ಅದಕ್ಕೋಸ್ಕರವಾಗಿ ಆ ಪರಲೋಕಕ್ಕೆ ಸೇರುವುದಕ್ಕೋಸ್ಕರವಾಗಿ, ಆ ಪರಲೋಕಕ್ಕೆ ಹೋಗುವುದಕ್ಕೋಸ್ಕರವಾಗಿ ನಮ್ಮ ಕೃತ್ಯಗಳಿಂದ, ನಮ್ಮ ಜೀವಿತದ ನಡೆ ನುಡಿಗಳಿಂದ ನಾವು ಪ್ರಯಾಸ ಪಡುವುದಾದರೆ ಒಂದು ದಿವಸ ನಾವು ಪರಲೋಕದಲ್ಲಿ ಕಾಣುವಂಥವರಾಗಿರ್ತೇವೆ. ಅದಕ್ಕಾಗಿ ಇದು ಏನಾಗಿದೆ, ಪರಲೋಕದಲ್ಲಿರುವ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡುತ್ತಲಿದ್ದಾರೆ.
ಎಷ್ಟು ಸಂತೋಷ ಆಗ್ತದೆ. ಯಾವಾಗಲೂ ಯೇಸು ಸ್ವಾಮಿ ಮುಂದುಗಡೆ ನಿಂತು, ಯಾವಾಗಲೂ ಯೇಸು ಸ್ವಾಮಿ ಮುಂದೆ ಕೂತುಕೊಂಡು ಆತನನ್ನು ಧ್ಯಾನ ಮಾಡುವಂಥ ಸೌಭಾಗ್ಯ ಪರಲೋಕದಲ್ಲಿ ಸಿಗುವಂಥದ್ದಾಗಿದೆ. ಅದಕ್ಕಾಗಿ ಮೂರನೇದಾಗಿ ನಾವು ನೋಡುವಾಗ, ಇದು ಪರಲೋಕ ಎನ್ನುವಂಥದ್ದು ಎಂಥ ಸ್ಥಳವಾಗಿದೆ. ನಾವು ಮಾನವರಾಗಿರ್ತಕ್ಕಂಥ ನಾವೆಲ್ಲರೂ ಈ ಭೂಲೋಕದಲ್ಲಿ ನಾವೇನು ಮಾಡ್ತೀವಿ, ಗಂಟು ಮಾಡಿಟ್ಟುಕೊಳ್ತೀವಿ. ನನ್ನ ಮಕ್ಕಳಿಗೆ ಆಯ್ತದ, ನನ್ನ ಮುಂದಿನ ಜನ್ರೇಷನಿಗೆ ಆಯ್ತದ ಅನ್ನುವಂಥ ಉದ್ದೇಶ ಹೊಂದಿ, ನನ್ನ ಮುಂದಿನ ಭವಿಷ್ಯದ ಜೀವನಕ್ಕಾಗುತ್ತದೆ ಅನ್ನುವಂಥ ಉದ್ದೇಶ ಹೊಂದಿ ಏನು ಮಾಡ್ತೀವಿ, ನಾವು ಗಂಟು ಮಾಡಿಟ್ಟುಕೊಳ್ತೀವಿ. ಆದರೆ ಪರಲೋಕ ಎನ್ನುವಂಥದ್ದು ಎಂಥ ಸ್ಥಳವಾಗಿದೆ ಅಂತಂದರೆ, ಇಲ್ಲಿ ಆತ್ಮೀಕವಾಗಿರುವಂಥ ಗಂಟು ಮಾಡಿಟ್ಟುಕೊಳ್ಳುವಂಥ ಸ್ಥಳವಾಗಿದೆ. ಆತ್ಮಿಕವಾಗಿ ಗಂಟು ಮಾಡಿಟ್ಟುಕೊಳ್ಳುವಂಥ ಸ್ಥಳ ಈ ಪರಲೋಕವಾಗಿದೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. 19ನೇ ವಚನದಿಂದ, ಭೂಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಭೂಲೋಕದಲ್ಲಿ ನೀವು ಗಂಟು ಮಾಡಿ ಇಟ್ಟುಕೊಳ್ಳಬೇಡಿರಿ. ಇಲ್ಲಿ ಅಂತೂ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದು. ಎಷ್ಟು ಸ್ಪಷ್ಟವಾಗಿ ಹೇಳ್ತಲಿದೆ. ಈ ಭೂಲೋಕದಲ್ಲಿ ನಾವು ಗಂಟು ಮಾಡಿಟ್ಟುಕೊಂಡಿದ್ದಾಗ ಮನುಷ್ಯನಂತೂ ಈ ಪಾಪದಿಂದ ತುಂಬಿರ್ತಕ್ಕಂಥ ದೇಹ ತಗೊಂಡು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಪಾಪದಿಂದ ತುಂಬಿರ್ತಕ್ಕಂಥ ಈ ದೇಹ ತೆಗೆದುಕೊಂಡು ನಾವು ಗಳಿಸಿಟ್ಟಿರುವಂಥ ಗಂಟು ತೆಗೆದುಕೊಂಡು ಪರಲೋಕಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿಯೇ ಇಸ್ರಾಯೇಲರ 3ನೇ ಅರಸನಾಗಿರ್ತಕ್ಕಂಥ ಸೊಲೊಮೋನನು ಪ್ರಸಂಗಿ ಪುಸ್ತಕ 12ನೇ ಅಧ್ಯಾಯದ 7ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆದಿರುವಂಥ ಮಾತನ್ನು ಇಲ್ಲಿ ಧ್ಯಾನ ಮಾಡ್ತಾ ಇದ್ದೇವೆ. ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಏನಂತೆ? ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು, ಆತ್ಮವು ಅದನ್ನು ದಯಪಾಲಿಸಿರ್ತಕ್ಕಂಥ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನು ಸ್ಮರಿಸದಿರಬೇಡ. ಯಾಕೆ ಈ ಮಾತು ಬರೆಯಲ್ಪಟ್ಟಿದೆ? ಯಾಕೆ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು ಎಂಬುದಾಗಿ ಹೇಳ್ತಾನಿದ್ದಾನೆ ಅಂದಾಗ, ನನ್ನ ಪ್ರೀತಿಯ ಸಹೋದರ ಸಹೋದರಿ, ಮನುಷ್ಯ ಸೃಷ್ಟಿಯಾಗಿರುವಂಥದ್ದು ಮಣ್ಣಿನಿಂದ ಸೃಷ್ಟಿಯಾಗಿದ್ದಾನೆ. ಏನಾಗಿದೆ? ಮನುಷ್ಯ, ದೇವರು ಭೂಮಿಯಿಂದ ಮಣ್ಣನ್ನು ತೆಗೆದುಕೊಂಡು ಮನುಷ್ಯನನ್ನು ಸೃಷ್ಟಿ ಮಾಡಿದ್ದಾನೆ. ಅದರಲ್ಲಿ ಶ್ವಾಸ ಊದಿದಾಗ ಆತನು ಆದಾಮನಾದನು. ಅದಕ್ಕೋಸ್ಕರವಾಗಿ ಹೇಳ್ತಲಿದ್ದಾನೆ, ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಅದಕ್ಕೋಸ್ಕರವಾಗಿ ನಾವು ಹೂಣಿಟ್ಟಿದಾಗ ಏನಾಗ್ತದೆ? ಒಂದು 6 ತಿಂಗಳ ನಂತರ ನೋಡಿದಾಗ ಕೇವಲ ಎಲುಬು ಮಾತ್ರ ನಾವು ನೋಡ್ತೀವಿ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಈ ಮಣ್ಣಿನಿಂದ ಸೃಷ್ಟಿಯಾಗಿರುವಂಥ ದೇಹ ತಿರುಗಿ ಎಲ್ಲಿ ಸೇರುವಂಥದ್ದಾಗಿದೆ ಅಂತೆ? ಈ ಭೂಮಿಯಲ್ಲಿ ಸೇರುವಂಥದ್ದಾಗಿದೆ. ಆದರೆ ಆತ್ಮ ದೇವರು ಕೊಟ್ಟಿರುವುದರಿಂದ, ಆತ್ಮ ಯಾರು ಕೊಟ್ಟಿದ್ದಾರೆ? ದೇವರು ಕೊಟ್ಟಿರುವುದರಿಂದ ಆತ್ಮ ಎಲ್ಲಿ ಹೋಗುವಂಥದ್ದಾಗಿದೆ? ಪರಲೋಕಕ್ಕೆ ಹೋಗುವಂಥದ್ದಾಗಿದೆ, ದೇವರ ಬಳಿಗೆ ಹೋಗುವಂಥದ್ದಾಗಿದೆ. ಅಲ್ಲಿ ಆನಂದಕರವಾಗಿರುವಂಥ ಜೀವಿತದಲ್ಲಿ ಸೇರುವಂಥದ್ದಾಗಿದೆ. ಎಲ್ಲ ದೇವದೂತರ ಜೊತೆಯಲ್ಲಿ ಸೇರುವಂಥದ್ದು ಆತ್ಮವಾಗಿದೆ ನನ್ನ ಪ್ರೀತಿಯ ಸಹೋದರ ಸಹೋದರಿ. ಅದಕ್ಕಾಗಿ ಇದು ಎಂಥ ಸ್ಥಳವಾಗಿದೆ? ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವಂಥ ಸ್ಥಳವಾಗಿದೆ. ನಾವು ಇಲ್ಲಿ ಗಂಟು ಮಾಡಿಟ್ಕೊಂಡಿದ್ರೆ ಏನಾಗ್ತದೆ? ನುಸಿ ಹಿಡಿದು ಕಿಲುಬು ಹತ್ತಿ ಹಾಳಾಗಿ ಹೋಗುವಂಥದ್ದಾಗಿದೆ. ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳುವಾಗ ಅಲ್ಲಿ ಎಲ್ಲಿಯೂ ಸಹ ಕಳ್ಳರು ಕಣ್ಣು ಹಾಕುವುದಿಲ್ಲ, ಅಲ್ಲಿ ನುಸಿ ಹತ್ತುವುದಿಲ್ಲ ಎಂಬುದಾಗಿ ದೇವರ ವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಯೇಸು ಸ್ವಾಮಿನೇ ಖುದ್ದಾಗಿ ಹೇಳಿರುವಂಥ ಮಾತನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕಾಗಿ ಇಲ್ಲಿ ಕಳ್ಳರು ಕಣ್ಣ ಕೊರೆದು ಕದಿಯುವರು, ಆದರೆ ಪರಲೋಕದಲ್ಲಿ ಗಂಟು ಮಾಡಿ ಇಟ್ಟುಕೊಳ್ಳಿರಿ, ಅಲ್ಲಿ ಅದು ನುಸಿ ಹಿಡಿದು ಕಿಲುಬು ಹತ್ತಿ ಕೆಟ್ಟು ಹೋಗುವುದಿಲ್ಲ. ಅಲ್ಲಿ ಕಳ್ಳರು ಕಣ್ಣ ಕೊರೆಯುವುದೂ ಇಲ್ಲ, ಕದಿಯುವುದೂ ಇಲ್ಲ. ನಿನ್ನ ಗಂಟು ಇದ್ದಲ್ಲಿಯೇ ನಿನ್ನ ಮನಸ್ಸು ಇರುವುದಷ್ಟೇ. ನಾವು ಒಂದು ವೇಳೆ ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಂಡಿದ್ದರೆ ನಮ್ಮ ಮನಸ್ಸಲ್ಲಿರುವಂಥದ್ದಾಗಿದೆ. ನಮ್ಮ ಮನಸ್ಸು
ಎಲ್ಲಿರುವಂಥದ್ದಾಗಿದೆ? ಪರಲೋಕದಲ್ಲಿ ಇರುವಂಥದ್ದಾಗಿದೆ. ಒಂದು ವೇಳೆ ನಾವು ನಮ್ಮ ಗಂಟುಗಳನ್ನು ನಾವು ಭೂಲೋಕದಲ್ಲಿ ಇಟ್ಟಾಗ, ನಾವು ಭೂಲೋಕದಲ್ಲಿ ಗಂಟು ಮಾಡಿಟ್ಟುಕೊಂಡಿದ್ದಾಗ ನಮ್ಮ ಮನಸ್ಸು ಪರಲೋಕದ ಕಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈ ಗಂಟು ಏನು ಮಾಡ್ತದೆ? ಗಂಟು ಅಂದರೇನು? ನಿಧಿ. ಯಾರಿಗಾದ್ರೂ ಗಂಟು ಸಿಕ್ಕ್ಯದ ಅಂತ ಹೇಳ್ತಾರಲ್ಲ, ನಿಧಿ. ಮನುಷ್ಯನ ಮನಸ್ಸು ಏನು ಮಾಡ್ತದೆ? ಈ ಕಡೆ ಎಳಿಸ್ತದೆ. ಅದಕ್ಕೋಸ್ಕರವಾಗಿ ನಮ್ಮ ಮನಸ್ಸು ಎಲ್ಲಿರ್ಬೇಕಂತ? ಪರಲೋಕ. ಯಾವಾಗ ಇರ್ತದೆ? ನಾವು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಂಡಿದ್ದಾಗ ನಮ್ಮ ಮನಸ್ಸು ಪರಲೋಕದಲ್ಲಿ ಇರುವಂಥದ್ದಾಗಿದೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಅದಕ್ಕೋಸ್ಕರವಾಗಿ ಈ ಸ್ಥಳ ಎಂಥದ್ದಾಗಿದೆ? ಇಲ್ಲಿ ಆತ್ಮೀಕವಾಗಿರುವಂಥ ಗಂಟು ಮಾಡಿ ಇಟ್ಟುಕೊಳ್ಳುವಂಥ ಸ್ಥಳವಾಗಿದೆ. ನಾವು ಸಿದ್ಧರಿದ್ದೇವೆ. ಆತ್ಮಿಕವಾಗಿರುವಂಥ ಗಂಟು ಪರಲೋಕದಲ್ಲಿ ನಾವು ಗಂಟು ಮಾಡಿಟ್ಟುಕೊಳ್ಳಲಿಕ್ಕೆ, ಪರಲೋಕದಲ್ಲಿ ನಾವು ಆತ್ಮಿಕವಾಗಿರುವಂಥ ಗಂಟು ಮಾಡಿಟ್ಟುಕೊಳ್ಳಲಿಕ್ಕೆ ನಮಗೆ ಮನಸ್ಸಿದೆಯಾ? ಅಥವಾ ಈ ಲೋಕದಲ್ಲಿನ ವ್ಯವಹಾರದಲ್ಲಿ ನಾವು ಬಹಳ ನಿರಂತರವಾಗಿ ಹೋರಾಡ್ತಲಿದ್ದೇವೆ? ನಮಗೆ ಸಮಯವಿದ್ದಾಗ್ಯೂ ಸಹ ನಾವು ದೇವರ ವಾಕ್ಯದ ಧ್ಯಾನ ಮಾಡುವಂಥವರಾಗಿದ್ದೇವಾ? ನಮಗೆ ಬಹಳ ಸಮಯ ಕೊಟ್ಟಿದ್ದಾನೆ ದೇವರು. ಈ ಲೋಕದಲ್ಲಿ ಈ ಸಮಯ ಅನ್ನುವಂಥದ್ದು ಒಂದೇ ಮನುಷ್ಯ ಎಲ್ಲರಿಗೂ ಸರಿ ಸಮಾನವಾಗಿ ಕೊಟ್ಟಿರುವಂಥದ್ದು. ಸಮಯ ಅನ್ನುವಂಥದ್ದು ಈ ಒಂದೇ ಸರಿ ಸಮಾನವಾಗಿ ಕೊಟ್ಟಿರುವಂಥದ್ದು. ಬಡವನಿಗೂ, ಶ್ರೀಮಂತನಿಗೂ, ಮಧ್ಯವರ್ಗದವನಿಗೂ ಎಲ್ಲರಿಗೂ ಸರಿ ಸಮಾನವಾಗಿ ಕೊಟ್ಟಿರುವಂಥದ್ದು ಈ ಸಮಯ ಒಂದೇ. ಹಾಗಿರುವಾಗ ನಮಗೆ ಸಮಯವಿರುವಾಗ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕೆ, ಆತನನ್ನು ಪ್ರಾರ್ಥಿಸಲಿಕ್ಕೆ ನಮಗೆ ಮನಸ್ಸಿದೆಯಾ? ನಾವು ಇವುಗಳನ್ನು ಮಾಡಿದಾಗ, ಈ ಆತ್ಮಿಕವಾದಂಥ ಚಟುವಟಿಕೆಗಳಲ್ಲಿ ನಾವು ಪಾಲು ತೆಗೆದುಕೊಂಡಿದ್ದಾಗ, ಆತ್ಮಿಕ ಕೃತ್ಯಗಳಲ್ಲಿ ನಾವು ಪಾಲು ಹೊಂದಿದಾಗ, ನಾವು ಆತ್ಮಿಕವಾಗಿರುವಂಥ ಗಂಟು ನಮ್ಮ ಪರಲೋಕದಲ್ಲಿ ಸೇರಲ್ಪಡುವಂಥದ್ದಾಗಿದೆ. ಅದಕ್ಕೋಸ್ಕರವಾಗಿ ಅಂಥ ಪರಿಶುದ್ಧವಾಗಿರುವಂಥ ಸ್ಥಳ ಆ ಪರಲೋಕವಾಗಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಲಿದ್ದೇವೆ. ಮತ್ತು ಇದು ಏನಾಗಿದೆ? ತಂದೆಯ ಮನೆಯಾಗಿದೆ. ಯೇಸು ಸ್ವಾಮಿನೇ ಹೇಳಿರುವಂಥದ್ದನ್ನು ನಾವು ನೋಡ್ತಲಿದ್ದೇವೆ. ಪರಲೋಕ ಎನ್ನುವಂಥದ್ದು ತಂದೆಯ ಮನೆಯಾಗಿದೆ. ಯಾಕಂದರೆ ಯೋಹನ ಸುವಾರ್ತೆ 14ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ ಏನು ಬರೆಯಲ್ಪಟ್ಟಿದೆ? ನಿಮ್ಮ ಹೃದಯವು ಕಳವಳಗೊಳ್ಳದೆ ಇರಲಿ, ನನ್ನನ್ನು ನಂಬಿರಿ, ನನ್ನ ತಂದೆಯನ್ನು ನಂಬಿರಿ. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ ಏನಿವೆ ಎಂಬುದಾಗಿ, ತಂದೆಯ ಮನೆ ಎಂಬುದಾಗಿ ಯೇಸು ಸ್ವಾಮಿ ಹೇಳಿರುವುದುಂಟು. ಯೇಸು ಸ್ವಾಮಿ ಏನು ಹೇಳ್ತಾನೆ? ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ. ಯಾರು ಹೇಳಿದ್ದಾರೆ? ಯೇಸು ಸ್ವಾಮಿ ಹೇಳಿದ್ದಾನೆ. ಯಾವ ಸುವಾರ್ತೆಯಲ್ಲಿ ಹೇಳಿದ್ದಾನೆ? ಯೇಸು ಸ್ವಾಮಿಯ ಆತ್ಮೀಯ ಶಿಷ್ಯನಾಗಿರ್ತಕ್ಕಂಥ ಯೋಹಾನನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯದ 1ನೇ ವಚನದಲ್ಲಿ ನಾವು ನೋಡುವಾಗ ಈ ಮಾತು ನಾವು ನೋಡುತ್ತಲಿದ್ದೇವೆ. ಇದು ತಂದೆಯ ಮನೆ ಎಂಬುದಾಗಿ. ನಮ್ಮನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡುತ್ತೇನಲ್ಲ, ಹಿಂತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ. ಯಾಕೆಂದರೆ ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕು. ಇದು ಯಾರ ಚಿತ್ತವಾಗಿದೆ? ಇದು ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಈ ಭೂಲೋಕದಲ್ಲಿ ನನ್ನನ್ನು ಇಲ್ಲೇ ಇಟ್ಟು ಅಲ್ಲಿ ಇರುವಂಥದ್ದು ದೇವರ ಚಿತ್ತ ಇಲ್ಲ. ನನ್ನನ್ನು ಸೃಷ್ಟಿಸಿದ ಆತನ ಜೊತೆಯಲ್ಲಿ ಇಟ್ಟುಕೊಳ್ಳಬೇಕೆನ್ನುವಂಥ ಆಸೆ ತಂದೆಯದಾಗಿದೆ. ನಮಗೆ ಈ ಭೂಲೋಕದಲ್ಲಿ ಕೇವಲ ವಿ ಆರ್ ಜಸ್ಟ್ ಸ್ಟ್ರೇಂಜರ್ಸ್, ಕೇವಲ ಯಾತ್ರಿಕರಾಗಿದ್ದೇವೆ. ನಾವು 3 ದಿವಸ ಸಂತಿ ಮಾಡುವುದಕ್ಕೋಸ್ಕರವಾಗಿ ನಾವು ಬಂದಿದ್ದೇವೆ. ಅದಾದ ಮೇಲೆ, ಇದು ಮುಗಿದ ಮೇಲೆ 1 ದಿವಸ ನಾವು ಎಲ್ಲರೂ ಎಲ್ಲಿ ಸೇರಬೇಕು? ಆ ಪರಲೋಕ ಎನ್ನುವಂಥ ಸ್ಥಳದಲ್ಲಿಯೇ ನಾವು ಸೇರುವಂಥವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದು ತಂದೆಯ ಮನೆಯಾಗಿದೆ. ನಮ್ಮ ತಂದೆಯ ಮನೆ ಹೌದು, ಇದು ಕಳ್ಳರ ಗವಿಯಲ್ಲಿ. ಎಷ್ಟು ಸುಂದರವಾಗಿ ನಾವು ಹಾಡ್ತೀವಿ. ನಮ್ಮ ತಂದೆಯ ಮನೆ ಹೌದು, ಇದು ಕಳ್ಳರ ಗವಿಯಲ್ಲ, ಪರಿಶುದ್ಧ ದೇವರ ಆಲಯವಾಗಿದೆ ಎಂಬುದಾಗಿ ನಾವು ಬಹಳ ಮನಸ್ಫೂರ್ತಿಯಾಗಿ ಸುಂದರವಾಗಿ ಹಾಡುವಂಥವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ತಂದೆಯ ಮನೆಯಲ್ಲಿ ನಾವು ಸೇರುವುದಕ್ಕಾಗಿ, ಆ ತಂದೆಯ ಮನೆಯಲ್ಲಿ ನಮ್ಮ ಆತ್ಮೀಕವಾಗಿರುವಂಥ ಗಂಟನ್ನು ಮಾಡಿಟ್ಟುಕೊಳ್ಳಲಿಕ್ಕೆ ನಮಗೆ ಮನಸ್ಸಿದೆಯಾ? 4ನೇದಾಗಿ ನಾವು ನೋಡುವಾಗ, ಇದು ಶಾಶ್ವತ ಅಸ್ತಿವಾರವಾಗಿದೆ. ಶಾಶ್ವತವಾಗಿರುವಂಥ ಅಸ್ತಿವಾರದ ಪಟ್ಟಣವಾಗಿದೆ. ನಾನು ನೀವು ಅಳಿದು ಹೋಗ್ಬೋದು, ಈ
ನೋಡುವಂಥ ಅನೇಕ ಕೆಲವೊಂದು ಈ ಭೂಲೋಕದಲ್ಲಿರ್ತಕ್ಕಂಥ ದೊಡ್ಡ ದೊಡ್ಡ ಸ್ಮಾರಕಗಳು ಅಳಿದು ಹೋಗಬಹುದು, ಆದರೆ ಪರಲೋಕ ಸದಾಕಾಲ ಸ್ಥಿರವಾಗಿ ಇರುವಂಥದ್ದಾಗಿದೆ. ಯಾಕಂದರೆ ತಂದೆಯು ಇರುವಂಥ ಸ್ಥಳವಾಗಿದೆ. ದೇವದೂತರು ಯಾವಾಗಲೂ ಆತನಿಗೆ ಸ್ತೋತ್ರ ಸಲ್ಲಿಸುವಂಥ ಸ್ಥಳವಾಗಿದೆ. ಹೀಗಿರುವಾಗ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ಸ್ಥಳದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ಪರಲೋಕದ ಕುರಿತಾಗಿ ನಾವು ಆಲೋಚನೆ ಮಾಡುವಾಗ, ಯಾವತ್ತಾದರೂ ನಿಜವಾಗಿ ನಾವು ಇವತ್ತಿನ ದಿವಸ ಸತ್ತ ನಾವು ಪರಲೋಕಕ್ಕೆ ಹೋಗ್ತೇವೆ? ಇವತ್ತಿನ ದಿವಸ ಒಂದು ಸಾರಿ ನಾವು ಕಣ್ಣು ಮುಚ್ಚಿ ಯೋಚನೆ ಮಾಡೋಣ. ಒಂದು ಸೆಕೆಂಡ್ಗಳ ಕಾಲ ಜಸ್ಟ್ ಕ್ಲೋಸ್ ಯುವರ್ ಐಸ್ ಆ್ಯಂಡ್ ಜಸ್ಟ್ ಟೆಸ್ಟಿಫೈ ಆರ್ ಸೆಲ್ಫ್. ನಮ್ಮದು ನಾವು ಯೋಚನೆ ಮಾಡೋಣ. ನಾ ಇವತ್ತು ಸತ್ತ, ನನಗೆ ದೇವರ ಕರಿವಿಕೆ ಇವತ್ತು ಬಂತು, ನಿಜವಾಗಿ ನಾವು ಪರಲೋಕಕ್ಕೆ ಹೋಗ್ತೀವ? ಅಥವಾ ಅಯ್ಯೋ ದೇವರೇ, ನೀನು ಕರೆದಾಗ ನಾನು ಸಿದ್ಧನಿಲ್ಲ ಎನ್ನುವಂಥ ನೆಪಗಳನ್ನು ನಾವು ಹೇಳ್ತೀವ? ಆತನು ನಮ್ಮನ್ನು ಕರೆದಾಗ ನಾವು ಆತನ ಜೊತೆಯಲ್ಲಿ ಪರಲೋಕಕ್ಕೆ ಹೋಗಲಿಕ್ಕೆ ನಾವು ಸಿದ್ಧರಿದ್ದೇವ? ಇವತ್ತಿನ ದಿವಸಕ್ಕೆ ಆ ಕರೆ ಬಂದಾಗ ನಾವು ಆ ಕರೆಗೆ ಹೋಗ್ಬಿಟ್ಟು ನಾವು ಸಿದ್ಧರಿದ್ದೇವ? ಸಿದ್ಧರಿಲ್ಲ ಅಂತಂದಾಗ ಏನಾಗ್ತದೆ? ಸಿದ್ಧರಿಲ್ಲ ಅಂತಂದಾಗ ಫಲವಿಲ್ಲದ ಮರಗಳಿಗೆ ಕಡಿದು ಹಾಕಂದರೆ ಈ ಗಳಿಗೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಲಿದ್ದೇವೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಆ ಶಾಶ್ವತವಾಗಿರುವಂಥ ಪಟ್ಟಣದಲ್ಲಿ, ಶಾಶ್ವತವಾಗಿರುವಂಥ ಪರಲೋಕದಲ್ಲಿ, ತಂದೆಯು ವಾಸ ಮಾಡುವಂಥ ಆ ಸ್ಥಳದಲ್ಲಿ, ದೇವದೂತರ ಮಧ್ಯದಲ್ಲಿರುವಂಥ ದೇವರ ಜೊತೆಯಲ್ಲಿ, ಯೇಸು ಸ್ವಾಮಿ ಜೊತೆಯಲ್ಲಿ ನಾವು ಇರಲಿಕ್ಕೆ ನಮಗೆ ಮನಸ್ಸುಂಟ? ಹಾಗಾದರೆ ನಾವು ಆತ್ಮೀಕ ಚಟುವಟಿಕೆಗಳಲ್ಲಿ ನಾವು ಪಾಲು ತೆಗೆದುಕೊಂಡು ಆತ್ಮೀಕವಾಗಿ ಬಲ ಹೊಂದಿ ಆತನ ಮಹಿಮೆಗಾಗಿ, ಆತನ ರಾಜ್ಯದ ಮಹಿಮೆಗಾಗಿ ನಾವು ಜೀವಿಸುವಾಗ ನಾವು ಪರಲೋಕ ಸೇರುವಂಥವರಾಗಿದ್ದೇವೆ. ಅದಕ್ಕೋಸ್ಕರವಾಗಿ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದು ತಂದೆಯ ಮನೆಯಾಗಿದೆ. ಆ ತಂದೆಯ ಮನೆಯಲ್ಲಿ ನಮಗೆ ಸ್ಥಳಾವಕಾಶ ಬೇಕು. ಸ್ಥಳಾವಕಾಶ ಯಾವಾಗ ಸಿಗ್ತದೆ? ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳಿವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದೇನು, ನಾನು ಹೋಗಿ ಸ್ಥಳವನ್ನು ಸಿದ್ಧ ಮಾಡುತ್ತೇನಲ್ಲ, ಹಿಂತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗುತ್ತೇನೆ. ಯಾಕೆಂದರೆ ನಾನಿರುವಂಥ ಸ್ಥಳದಲ್ಲಿ ನೀವು ಸಹ ಇರಬೇಕು ಎನ್ನುವಂಥದ್ದು. ಯೇಸು ಸ್ವಾಮಿ ನಿರ್ಮಾಣ ಮಾಡಿರುವಂಥ ಆ ಗುಡಾರದಲ್ಲಿ ನಮ್ಮ ಆತ್ಮ ವಾಸ ಮಾಡಬೇಕು. ಹಾಗಾದರೆ ನನ್ನ ಪ್ರೀತಿಯ ಸಹೋದರ ಸಹೋದರಿ, ಇದು ಯೇಸು ಸ್ವಾಮಿನೇ ಹೇಳಿರುವಂಥ ಮಾತು. ಯೇಸು ಸ್ವಾಮಿನೇ ಈ ಪರಲೋಕದ ಕುರಿತಾಗಿ ಜನರಿಗೆ ತಿಳುವಳಿಕೆಯನ್ನು, ಪರಲೋಕ ರಾಜ್ಯ ಸಮೀಪವಾಯಿತು ಎಂಬುದಾಗಿ ಯೇಸು ಸ್ವಾಮಿನೇ ಜನರನ್ನು ಕರೆದಿರುವುದುಂಟು. ಆ ಕರೆಗೆ ನಾವು ಹೋಗ್ಬಿಡ್ಲಿಕ್ಕೆ ನಮಗೆ ಮನಸ್ಸುಂಟ? ಆತನ ಕರೆಗೆ ನಾವು ಹೋಗ್ಬಿಡ್ಲಿಕ್ಕೆ ನಮಗೆ ಮನಸ್ಸುಂಟ? ಹಾಗಾದರೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮನ್ನು ನಾವು ಸಂಪೂರ್ಣವಾಗಿ ಬದಲಾವಣೆ ಮಾಡಿಕೊಂಡು, ಹೌದು ದೇವರೇ, ನೀನು ಕರೆದಾತನು ನಂಬಿಗಸ್ತನಾಗಿದ್ದಿ, ಪರಲೋಕದ ಕುರಿತಾಗಿ ನನಗೆ ಈ ವಾಕ್ಯದ ಮೂಲಕವಾಗಿ ನನ್ನನ್ನು ಬಲಪಡಿಸಿದ್ದಿ, ಇವತ್ತಿನ ದಿನ ಕರೆದರೂ ಸಹ ನಾನು ಸಿದ್ಧನಿದ್ದೇನೆ ಎಂಬುದಾಗಿ ನಾವು ಸಿದ್ಧಗೊಳ್ಳೋಣ. ಹೀಗೆ ನಮ್ಮನ್ನು ಆತ್ಮಿಕವಾಗಿ ಬಲಪಡಿಸಿ ಆತನ ಚಿತ್ತ ಅರಿತುಕೊಳ್ಳುವಂಥ ಪರಮ ಜ್ಞಾನ ದೇವರು ದಯಪಾಲಿಸಿಕೊಡಲಿ. ಈ ವಾಕ್ಯ ಭಾಗ ನಮ್ಮ ಆತ್ಮೀಯ ಲಾಭಕ್ಕಾಗಿ ಆಶೀರ್ವಾದ ಮಾಡಿ ನಡೆಸಲಿ. ಆಮೇಲೆ ಪ್ರಾರ್ಥನೆ ಮಾಡೋಣ. ಜೀವ ಸ್ವರೂಪನಾಗಿರುವಂತಹ ಪರಲೋಕದ ದೇವರೇ, ಈ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸಿದ್ದಿ. ಈ ವಾಕ್ಯದ ಮೂಲಕವಾಗಿ ನಮಗೆ ತಿಳುವಳಿಕೆ ಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಕೃತಜ್ಞತಾ ಸ್ತುತಿ ಸಲ್ಲಿಸ್ತೇವೆ. ದೇವದೂತರು ಯಾವಾಗಲೂ ಸಹ ನಿನ್ನನ್ನು ಸ್ತೋತ್ರ ಸಲ್ಲಿಸುವಂಥ ಪರಿಶುದ್ಧವಾಗಿರುವಂತಹ ಸ್ಥಳವಾಗಿದೆ ಸ್ವಾಮಿ. ಇದರ ಕುರಿತಾಗಿ ನಮಗೆ ತಿಳಿಯಪಡಿಸಿದ್ದಿ. ಈ ವಾಕ್ಯದ ತಿಳುವಳಿಕೆ ನಮಗೆ ದಯಪಾಲಿಸಿಕೊಟ್ಟಿದ್ದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಪಾಪಗಳನ್ನು ಕ್ಷಮಾಪಣೆ ಮಾಡು, ನಾವು ಮಾಡಿರುವಂಥ ದ್ರೋಹಗಳನ್ನು ಕ್ಷಮಿಸಿ ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡಿ ನಿನ್ನ ರಾಜ್ಯದ ಮಹಿಮೆಗಾಗಿ ಜೀವಿಸಲಿಕ್ಕಾಗುವಂತೆ ಕೃಪೆ ಮಾಡಿ ನಡೆಸಬೇಕಾಗಿ ಪ್ರಾರ್ಥನೆ ಯೇಸುವಿನ ನಾಮದಲ್ಲಿ ಬೇಡಿ ಆಶೀರ್ವಾದ ಹೊಂದಿದ್ದೇವೆ ಸ್ವಾಮಿ. ಆಮೆನ್.